ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಇದೀಗ ತಾನೇ ನಮ್ಮ ತರೀಕೆರೆಯಿಂದ ನನ್ನ ಫ್ರೆಂಡ್ ಮಂಜು ಮನೆಯಿಂದ ಹೊರಟಿದ್ದೀವಿ. ಒಂದೆರಡು ಗಾಡಿ ಅರೇಂಜ್ ಮಾಡಿಕೊಟ್ರು ನಮ್ಮ ರವಿಗೆ ಥ್ಯಾಂಕ್ಸ್ ಹೇಳ್ತಾ. ಹಿಂದೆ ನಮ್ಮ ಗಾಡಿಗಳಿದ್ದಾವೆ. ನಾನು ಬಾಯ್ಸ್ ಮತ್ತು ನಮ್ಮ ದ ವೆರಿ ಹ್ಯಾಂಡ್ಸಮ್ ಮಂಜು ಇನ್ನೂ ಬಂದಿಲ್ಲ. ಅವ್ನು ಬರಲ್ಲ ಇವತ್ತು. ಅವನ ಹೆಂಡತಿಯನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಿದೆ. ನಾವು ಹೋಗ್ತಾ ಇರೋದು ಕಲ್ಲತ್ಗಿರಿ ಫಾಲ್ಸ್. ಬನ್ನಿ ಕಲ್ಲತ್ಗಿರಿಯಲ್ಲಿ ಹೋಗೋಣ. ಅಲ್ಲಿ ಎಷ್ಟು ನೀರಿದೆ, ಏನು ಕತೆ, ಈಗ ಹೇಗಿದೆ ವಾತಾವರಣ ಎಲ್ಲವನ್ನೂ ತಿಳಿಸ್ಕೊಡ್ತೇನೆ. ತರೀಕೆರೆಯಿಂದ ಕಲ್ಲತ್ಗಿರಿ ಕೇವಲ 23 ಅಥವಾ 24 ಕಿಲೋಮೀಟರ್ಗಳು. ಒಂದು 30 ಮಿನಿಟ್ಸ್ ಪ್ರಾಬಬ್ಲಿ ಅಲ್ವಾ, ಒಂದು 30 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಅಲ್ಲಿ ಹೋಗಿ ಅಲ್ಲಿಂದ ಕೆಮ್ಮಣ್ಣಗುಂಡಿಗೆ ಹೋಗೋ ಪ್ಲ್ಯಾನ್ಸ್ ಇದೆ. ನೋಡುವ ಹೇಗಾಗುತ್ತೆ ಅಂತ. ಆ್ಯಂಡ್ ವೆದರ್ ಫೋರ್ಕಾಸ್ಟ್ ಬಂದು ಸಿಕ್ಕಾಪಟ್ಟೆ ಬಿಸಿಲು ಗುಮ್ತಾ ಇದೆ. ಓಹೋ, ಇದೇನೋ ಇದು ಗೋಶಾಲೆಗಳು. ಎಂಥ ಕೆಟ್ಟ ರೋಡ್ ಅಂದರೆ ಯಪ್ಪ. ನಮ್ಮ ಹತ್ರ ಹೆಲ್ಮೆಟ್ ಇಲ್ಲ, ಮಾಸ್ಕ್ ಇಲ್ಲ. ಫೈನಲಿ ಕಲ್ಲತ್ಗಿರಿಗೆ ಇನ್ನು 3 ಕಿಲೋಮೀಟರ್ ಇದೆ. ಆ ಸ್ಮಾಲ್ ವಾಟರ್ ಬ್ರೇಕು. ಕಲ್ಲತ್ಗಿರಿಗೆ 3 ಕಿಲೋಮೀಟರ್ ಇದೆ. ನಾವೀಗಿರೋದು ಬಳ್ಳಾವರ. ಎಸ್, ಫೈನಲಿ ಕಲ್ಲತ್ಗಿರಿ. ಇಲ್ಲಿ ಮೇಲೆ ಹೋಗಬೇಕು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಜಾಗ, ಇದು ಆರ್ಚ್ ಏನಿದೆ ಅದೇ ಕಲ್ಲತ್ಗಿರಿ ಫಾಲ್ಸ್ ಕಡೆಗೆ ಜಾಗ. ಇಲ್ಲಿಂದ ಕೆಮ್ಮಣ್ಣಗುಂಡಿ 12, ದತ್ತಪೀಠ 39, ಮುಳ್ಳಯ್ಯನಗಿರಿ 49. ಕಲ್ಲತ್ಗಿರಿಲಿ ಒಂದು ಟರ್ನ್ ತೊಗೊಳ್ತೀವಿ. ಯೂ ಟರ್ನ್ ತೊಗೊಂಡೆ ಒಂದು ಆರ್ಚ್ ಹತ್ರ ಒಂದು ಮೆಸೇಜ್ ಇದೆ. ಸುತ್ತ ಇಲ್ಲಿ ಕಲ್ಲತ್ಗಿರಿ, ಕೆಮ್ಮಣ್ಣಗುಂಡಿ, ಹೆಬ್ಬೆ ಫಾಲ್ಸು ಸುತ್ತಮುತ್ತ 1 kg ಪ್ಲಾಸ್ಟಿಕ್ನ ಕಸ ಸಂಗ್ರಹ ಮಾಡ್ಕೊಂಬಂದು ಗೆಸ್ಟ್ ಹೌಸ್ ಓನರ್ಸ್ಗಳಿಗೆ ಕೊಟ್ಟರೆ ನಿಮಗೆ 1 ದಿನ ಸ್ಟೇ ಫ್ರೀ ಕೊಡ್ತಾರೆ. ಆ್ಯಂಡ್ ಈ ಫೆಸಿಲಿಟಿಯಲ್ಲಿ 1 ವಾರಕ್ಕೆ 20 ಜನರಿಗೆ ಮಾತ್ರ ಅವಕಾಶ ಇದೆ. ದ ವೆರಿ ಫಸ್ಟ್ 20 ಮೆಂಬರ್ಸ್, ಯಾರು ಫಸ್ಟ್ 20 ಮೆಂಬರ್ಸ್ ಬರ್ತಾರೋ 1 kg ಪ್ಲಾಸ್ಟಿಕ್ನ ಕಸ ತೊಗೊಂಬಂದು ಹೆಬ್ಬೆ ಫಾಲ್ಸು, ಕೆಮ್ಮಣ್ಣಗುಂಡಿ ಆ್ಯಂಡ್ ಕಲ್ಲತ್ಗಿರಿ ಈ ಸುತ್ತ ಪ್ರದೇಶದಲ್ಲಿ ಅವರಿಗೆ ಫ್ರೀ ಸ್ಟೇ. ಟ್ರೈ ಮಾಡಿ. ವಿ ಆರ್ ಹಿಯರ್ ಫೈನಲಿ. ಇದೆಲ್ಲ ಪಾರ್ಕಿಂಗ್ ಏರಿಯಾ ನೋಡಿ. ಬಾಯ್ಸ್ ಎಲ್ಲ ಜಾಲಿ ಮಾಡ್ತಾ ಇದ್ದಾರೆ. ಇದೇ ಕಲ್ಲತ್ಗಿರಿ ಫಾಲ್ಸ್. ವೀರಭದ್ರೇಶ್ವರ ಸ್ವಾಮಿ ಗೋವಿಂದ ಗೋವಿಂದ. ಏನೋ ಪೂಜೆ ಎಲ್ಲ ಜೋರಾಗಿ ನಡೀತಾ ಇದೆ. ನಮ್ಮ ಹೆಸರು TM ಅಣ್ಣಪ್ಪ, ಸಮಾಜ ಸೇವಕರು, ತರೀಕೆರೆ. ಆಯಿತಾ, ಈ ತಾಯಿ ಇದೆಯಲ್ಲ, ಇದು ನಮ್ಮ ಚೌಡೇಶ್ವರಿ ಕೆಳಗಡೆ ಇದೆ ಇಲ್ಲಿ. ಆಯಿತಾ, ಆ ದೇವಸ್ಥಾನ ಇದು ಫಸ್ಟ್ ಮೂಲ. ಇದು ಈಗ ಅಲ್ಲಿ ಕೆಳಗಡೆ ಸ್ಥಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಯಾರೇ ಆಗಿರಲಿ, ಒಂದು ವಸ್ತು ಕಳೆದೋಗಿರಲಿ, ಯಾರ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಯಾರು ಕಳೆದೋಗಿದ್ರು ಕೂಡ ಇಲ್ಲಿಗೆ ಬಂದು ಹರಕೆ ಹೊತ್ಕೊಂಡ್ರೆ ಶತಸಿದ್ಧವಾಗಿ ಸತ್ಕಾಲು ಒಂದು 6 ತಿಂಗಳೊಳಗಡೆ ಬಂದೇ ಬರ್ತಾರೆ. ದೇವ್ರು ಬಂದಿದ್ಯಾ? ನಾನು ಸುಮ್ಮನೆ ಅಂದ್ಕೊಂಡೆ. ನೋಡಿ, ಇಲ್ಲಿ ಯಾರಿಗೋ ದೇವ್ರು ಬಂದಿದೆ. ಇಲ್ಲೊಂದು ಪುಟ್ಟ ದೇವಸ್ಥಾನ ಇದೆ. ಬಹಳ ಪವರ್ಫುಲ್ ದೇವಸ್ಥಾನ ಅಂತ ಕಾಣುತ್ತೆ. ಬಿಕಾಸ್ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಇಲ್ಲಿ. ಏನು ವಿಶೇಷತೆ, ಏನು ಜಾತ್ರೆ ಗೊತ್ತಿಲ್ಲ. ಮತ್ತೊಮ್ಮೆ ಕೇಳೋಣ ಇನ್ನೊಬ್ಬರೇ ಏನಾದರೂ. ಆ್ಯಂಡ್ ಈಗ ಆ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ಸಿಗುವ. ಒಂದು ಹಾವಿದೆ ಅಂತ ನೋಡೋಣ. ಕೆರೆವು ಇರಬೇಕಿದು. ಕಲ್ಲತ್ಗಿರಿಲಿ ಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೊಡ್ಡ ಹಬ್ಬ ನಡೀತಾ ಇದೆ. ಯಾಕೆ ನಡೀತಿದೆ, ಇದು ವಿಶೇಷ ಏನೋ ಸ್ವಲ್ಪ ಹೇಳ್ಕೊಡಿ ನಮಗೆ. ಕಡೂರು, ಬೀರೂರು, ತರೀಕೆರೆ ತಾಲೂಕಲ್ಲಿ ಅಂಜುಗಡ್ಡೆ ಜಾತ್ರೆ ಅಂತ ಮಾಡ್ತೀವಿ. ಪ್ರತಿ 3 ತಾಲೂಕಲ್ಲೂ ಮಾಡ್ತೀವಿ. ಹಾಗಾಗಿ ಅಂಜುಗಡ್ಡೆ ಜಾತ್ರೆ ವಿಶೇಷ ಒಂದು ಜಾತ್ರೆ ಅಂದರೆ ಅಂತರಗಡ್ಡೆ ಜಾತ್ರೆ ಜೊತೆಗೆ ಇದನ್ನು ಮಾಡ್ತೀರಾ? ಅಲ್ಲೇ ಕಡೂರು ತಾಲೂಕು ಗಾಡಿ ಕಡೂರಲ್ಲಿ ಹೊಡಿತೀವಿ. ಗಾಡಿ ಕಡೂರಲ್ಲಿ ಹೊಡಿತೀರಾ? ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀರಾ? ಪುಣ್ಯ ಮಾಡಿಸ್ಕೊಂಡು ಹೋಗ್ತೀವಿ. ಇದು ನಿಮ್ಮ ಮನೆ ದೇವರಾ? ಮನೆ ದೇವರು.
ಸೊ ವರ್ಷಕ್ಕೊಂದ್ಸರಿ ಅಂತರಗಟ್ಟೆ ಜಾತ್ರೆ ಟೈಮಲ್ಲೇ ಇದನ್ನು ನಡೆಯುತ್ತೆ. ನೋಡಿ. ಸೊ ಅಂತರಗಟ್ಟೆ ಎಲ್ಲ ಒಂದೇ ಜಾತ್ರೆ ಇದು. ಎಲ್ಲ ಒಂದೇ ಇರ್ತದೆ. ಒಂದೇ ಜಾತ್ರೆ. ಕಡೂರು ದೇವ್ರು ಬೀರು ಬೇರೆ ತರೀಕೆರೆ ಬೇರೆ ದೇವ್ರು ಬೇರೆ ಬೇರೆ ಅಷ್ಟೇ. ಹೋಗಿ ಇದೇನೇನು ಮಾಡ್ತೀರಾ ನೀವು ಇಲ್ಲಿ? ದೇವ್ರು ತೋರಿಸ್ತೀರಾ? ಬಂದು ಪುಣ್ಯ ಮಾಡಿಸ್ಕೊಂಡು ಹೋಗ್ತೀವಿ. ಪುಣ್ಯ ಮಾಡಿಸ್ತೀರಾ? ಪುಣ್ಯ ಮಾಡಿಸ್ಕೊಂಡು ಕಡೂರಿಗೆ ಹೋಗಿ ನಾಳೆ ಮರಿ ಪುಣ್ಯ ಅಂದ್ರೇನು? ಪುಣ್ಯ ಮಾಡಿಸ್ತೀವಿ ದೇವರಿಗೆ. ದೇವರಿಗೆ ಓಕೆ. ದೇವ್ರಿಗೆ ಪುಣ್ಯ ಮಾಡಿಸಿ ಅಲ್ಲಿ ನೋಡಿ ನಾಳೆ ಕುರಿ ಸೇವೆ ಮಾಡಿ ಮರಿ ಸೇವೆ ಮಾಡಿ ನಾಳೆ ಮರಿನಾ? ಓಕೆ. ಇದು ಕಲ್ಲತ್ಗಿರಿ ಫಾಲ್ಸ್ ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ನಾವು ಬೆಟ್ಟ ಹತ್ಬೇಕು ಇವಾಗ. ಬೆಟ್ಟ ಹತ್ತಕ್ಕೆ ಹೋಗೋದು ಬಾಯ್ಸ್ ಆಲ್ರೆಡಿ ಹೋಗ್ತಾ ಇದ್ದಾರೆ. ನಮಗೆಲ್ಲ ಫಸ್ಟ್ ಟೈಮ್ ಬೆಟ್ಟ ಹತ್ತಿ ಹೋಗೋದು. ಅಲ್ಲಿ ಏನಿದೆ ನೋಡೋಣ ಬನ್ನಿ. ಇಲ್ಲಿ ಒಂದು ಝರಿ ಇದೆ ನೋಡಿ. ಯಾರೋ ಜಿಂಕ ಅಂತವನೇ. ಏ ಜಿಂಕ ಏ ಜಿಂಕ ಶಿಷ್ಯ ಜಿಂಕ ಇನ್ನೂ ಇರಬೇಕು ಮುಂದೆ. ಇದೆಲ್ಲ ಪೀಕು ನೋಡಿ. ಇದೊಂದು ಪಾಯಿಂಟ್ ಇದೆ ಇಲ್ಲಿ. ಅಲ್ಲಿಗಿಂತ ಇಲ್ಲಿ ನೀರು ಚೆನ್ನಾಗಿದೆ. ಬಾಯ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಮಜ್ಜಾ ಮಾಡಿ ಬಾಯ್ಸ್. ಒಂದು ಚಾಲೆಂಜ್, ಕಾಫಿ ಹಣ್ಣು ತಿನ್ನಬೇಕು. ಹೂಸ್ ರೆಡಿ? ಎಲ್ಲರೂ ತಿನ್ನಿ ನೋಡೋಣ. ನಿಮ್ಮ ರುಚಿ ನೋಡೋಣ. ಫಸ್ಟ್ ಟೈಮ್ ತಿಂತಾ ಇದ್ದೀರಾ ಇಲ್ಲ ಮೊದಲು ತಿಂದಿದ್ದೀರಾ? ಫಸ್ಟ್ ಟೈಮ್ ಅಲ್ಲ. ನೋಡೋಣ ರುಚಿ ಹೆಂಗಿರುತ್ತೆ ಅಂತ. ಏನಾಗಿದೆ ಹೇಳು. ಟೇಸ್ಟ್ ಇಲ್ಲ. ಚೆನ್ನಾಗಿರೋದ ಗೊತ್ತು. ಹೊಡಿತೀನೋ ನೋಡಿ. ಹಂಗೆ ತಿನ್ಬೇಕು, ಬಾಯಿಗೆ ಹಾಕೊಬೇಕು ಹಣ್ಣ. ಕಾಫಿ ಹೆಂಗಂದ್ರೆ ಇದು ಮೇಲ್ಗಡೆ ಸಿಪ್ಪೆ ಇದೆ, ಅದನ್ನ ಬಿಸಾಕಿ ಅದರ ಬೀಜ ಇರುತ್ತೆ. ಹೌದು, ಅದನ್ನ ಟೇಸ್ಟ್ ಮಾಡ್ಬೇಕು ನಾವು. ಈ ಬೀಜ ಹಾಕೋ ಟೇಸ್ಟ್ ಮಾಡ್ತೀಯಾ? ಅದಿನ್ನೂ ಪ್ರೋಸೆಸ್ ಆಗಿರಲ್ಲ. ಹಣ್ಣು ರುಚಿ ಹೆಂಗಿದೆ ಹೇಳು? ಹಣ್ಣಂದ್ರೆ ಮಾಮೂಲಿ ಸ್ವೀಟ್ ಇಲ್ಲ. ಓಕೆ ತಿನ್ಬೋದು. ವರ್ಸ್ಟ್ ಇಲ್ಲ ಅಲ್ವಾ? ಅಷ್ಟೇನಿಲ್ಲ. ತಮ್ಮ ಹಣ್ಣನ್ನ ತಿನ್ನೋ ತಮ್ಮ. ಏನು ಹೇಳ್ಬೇಕು? ಹೌದಾ, ಚೆನ್ನಾಗಿದೆ ಅನಿಸ್ತೈತೆ ಅಂತ ಇವನಿಗೆ. ಹಾಗೆ ನಾನು ಟೇಸ್ಟ್ ಮಾಡ್ತೀನಿ. ಸ್ವೀಟ್ನೆಸ್ ಇದೆ, ವರ್ಸ್ಟ್ ಏನಿಲ್ಲ. ಚೆನ್ನಾಗಿಲ್ಲ ಅಂತ ಶಿಷ್ಯ ಹೇಳ್ದಂಗೆ ಅಲ್ವೇ ಅಲ್ಲ. ಸ್ವೀಟ್ನೆಸ್ ಇದೆ, ತಿನ್ಬೋದು. ಇನ್ನೊಂದು 2-3 ಕಿತ್ಕೊಂಡು ತಿಂತೀನಿ. ನನಗೆ ಅನ್ನಿಸ್ತು ತಿನ್ಬೋದು ಅಂತ. ಸೊ ಶಿಷ್ಯ ಏನು ನೆಕ್ಸ್ಟ್ ಪ್ಲಾನು? ಮೇಲ್ಗಡೆ ಏನೋ ಜೋಕಾಲಿ ಜಾರಬಂಡಿ ಮತ್ತು ತೊಟ್ಟಿಲು ಇದೆ ಅಂತೆ. ನೋಡೋಣ ಅದೇನು ಮಾಡೋಣ. ಗೈಸ್, ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಒಂದಷ್ಟು ಜರಿಗಳು ಸಿಕ್ತು ಅಲ್ಲಲ್ಲಿ, ಜರಿ ವಾಟರ್ ಫಾಲ್ಸ್ ಪಾಯಿಂಟ್ಸು. ಆ್ಯಂಡ್ ಇಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಬೇಕು, ಮುಂದೆ ಮೇಲೆ ಹೋಗಬೇಕು. ಅಲ್ಲೇ ಹೋದರೆ ನಮಗೆ ತೊಟ್ಟಿಲು ಆ್ಯಂಡ್ ಜಾರಬಂಡಿ ಸಿಗುತ್ತೆ. ಅದೇನು ಅಂತ ನಮಗೆ ಗೊತ್ತಿಲ್ಲ, ಯಾರೋ ಹಿಂಗೆ ಹೇಳಿದ್ರು. ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆ ಸುತ್ತಮುತ್ತ ಯಾರೂ ಇಲ್ಲ, ಈಗ ಯಾರೂ ಓಡಾಡ್ತಿಲ್ಲ. ನಾವು ಯಾರು ಅಡ್ರೆಸ್ ಹೇಳ್ತಾರೆ ಗೊತ್ತಿಲ್ಲ. ಹಾಗಾಗಿ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಅಂದ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತೀವಿ. ಅದ್ಯಾವುದೋ ಒಂದು ಸ್ಪಾಟ್ ಸಿಕ್ಕಿತ್ತು. ಬಾಯ್ಸ್ ಎಲ್ಲ ಎಣ್ಣೆ ಹೊಡಿತಾ ಇದ್ದಾರೆ. ನಮ್ಮ ಬಾಯ್ಸ್ ಅಲ್ಲ, ಬೇರೆ ಯಾರೋ ಎಣ್ಣೆ ಹೊಡಿತಾ ಇದ್ದಾರೆ. ಅಲ್ಲಿ ಕೇಳಿದ್ದಕ್ಕೆ ಅವರು ಕೆಳಗಡೆನೇ ಹೋಯ್ತು ಆ ಸ್ಪಾಟ್ ಅಂತಾರೆ. ಬಟ್ ಐ ಡೋಂಟ್ ಬಿಲೀವ್ ದಮ್. ಹಾಗಾಗಿ ಇಲ್ಲಿ ಇನ್ನೊಂದು ಯಾವುದೋ ಒಂದು ತೋಟದೊಳಗೆ ಹೋಗೋ ಒಂದು ರೂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ಒಂದು ಸ್ವಲ್ಪ ದೂರ ಹೋಗ್ತೀನಿ, ದಾರಿ ಇದೆ ಅಂತ ಆದರೆ ಕಂಟಿನ್ಯೂ ಮಾಡುವ. ಇಲ್ಲವಾದಲ್ಲಿ ಯಾವ ತೊಟ್ಟಿಲೂ ಇಲ್ಲ, ಯಾವ ಜಾರಬಂಡಿಯೂ ಇಲ್ಲ. ಬಿಕಾಸ್ ಇಲ್ಲಿ ಯಾರು ಬೇರೆ ಓಡಾಡ್ತಾನೆ ಇಲ್ಲ. ಯಾರನ್ನ ಕೇಳೋಣ ಅಂದರೆ ಅವರು ಎಣ್ಣೆ ಹಾಕೊಂಡು ಕೂತಿದ್ದಾರೆ, ಅವ್ರನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ನೋಡೋಣ, ಒಂದು ಸ್ವಲ್ಪ ದೂರ ಹೋಗ್ತೀನಿ. ಇನ್ ಕೇಸ್ ದಾರಿ ಇಲ್ಲ ಅಂದರೆ ವಾಪಸ್ ಹೋಗೋಣ. ಸೊ ಸ್ವಲ್ಪ ದೂರ ಬಂದ ಮೇಲೇ ಸ್ವಲ್ಪ ದೂರ ಹೋಗೋಣ ಅಂತ ನೋಡಿದ್ನಲ್ಲ. ಎಸ್, ವಿ ಹ್ಯಾವ್ ಒನ್ ಗುಡ್ ರೈಟ್ ಪಾತ್ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ತೋರಿಸ್ತೀನಿ ನಿಮಗೆ. ಇದೆ, ದಿಸ್ ಇಸ್ ದ ರೋಡ್. ನೋಡುವ ಇದು ಎಲ್ಲಿವರೆಗೂ ಹೋಗುತ್ತೆ, ಯಾವ್ದು ಕಡೆ ಕರ್ಕೊಂಡು ಹೋಗುತ್ತಾ, ಯಾವುದಾದ್ರು ಫಾಲ್ಸ್ ಕಡೆಗೆ ಆರ್ ಜಸ್ಟು ತೋಟದ ದಾರಿನ ಅಂತ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ತಾರರರರ ಲಾ 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 ಹೇ ನೊಂದ ವಿರಹ ಗೀತೆ. ಒಲವಿನ ಕತೆ ಕೇಳಿ ರೋಷದಲ್ಲಿ ಎಗರಾಡಿ ಹಗ್ಗದ ಸೇತುವೆ ಬಳಿ ಬಂದಾಗ ಪ್ರೇಮಿಗಳ ಕಂಡಾಗ ರೋಷದಲ್ಲಿ ಕೂಗಾಡಿ
ಹಳ್ಳನ್ನು ಮಸೆದ ಸೇತುವೆಯ ಕಡಿದ ಕೇಳ್ಬಿಡೋಣ ಅನ್ಸುತ್ತೆ ಆ ಜೋಡಿಯ ಆ ಜೋಡಿಯ ಕಥೆಯೊಂದಿಗೆ ಕೊನೆಯಾಯಿತು ಹೀಗೆ ಜುಜುಮ್ ಅಜುಜುಮ್ ಅಜುಜುಮ್. ದೀಸ್ ಟ್ರೀಸ್ ವಾ 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 ಬ್ಯೂಟಿಫುಲ್ ಅಲ್ಲ. ಹಂಗೆ ಬರ್ತೀನಿ ನೋಡಿ ನಿಮ್ಮ ಹತ್ರ. ಟಾ ಎಲೆಯನ್ನು ಸೀರಿ ಹೊರ ಹೊಮ್ಮಿದೆ. ಈ ದಾರಿ ಬರ್ತಾ ಇದ್ವಿ. ಇಲ್ಲಿಂದ ಒಂದು ಚಿಕ್ಕದಾದ ದಾರಿ ಸಿಕ್ಕಿದೆ. ಸೊ ಪ್ರಾಬಬ್ಲಿ ಇದೇ ಆ ಜಾಗ, ನಮಗಂತೂ ಗೊತ್ತಿಲ್ಲ. ನಾವಾಗೇ ದಾರಿ ಹುಡ್ಕೊಳ್ತಾ ಓಡಾಡ್ತಾ ಇದ್ದೀವಿ. ಅದು ಯಾವುದದು ಜೋಕಾಲಿನೋ ಜಾರಾಬಂಡಿನೋ ಎಲ್ಲಿದೆ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಈ ಸ್ಪಾಟ್ ಎಲ್ಲಿದೆ ಅಂತ. ಇದೇನೋ ಗುರಿ ಜಾರಾಬಂಡಿ ಜೋಕಾಲಿ ಗೊತ್ತಿಲ್ಲ ಗಾಯ್ಸ್ ಖಂಡಿತ ಇದಂತೂ ಅಲ್ಲವೇ ಅಲ್ಲ ಆ ಜಾಗ. ಇದನ್ನು ಹೇಳ್ತಾ ವಾಪಸ್ ಕೆಳಗಡೆ ಇಳಿತಾ ಇದ್ದೀವಿ. ಬಿಕಾಸ್ ಹೋಗ್ತಾನೇ ಇರ್ತೀವಿ, ನಮಗಿಲ್ಲಿ ಹೊಸ ಜಾಗಗಳು ಗೊತ್ತಿರಲ್ಲ. ಅಲ್ಲೋಗಿ ಹೋಣ ಜಾಗ ಇದೆಯಾ? ಸ್ವಲ್ಪ ಜೋರ ಮಾತಾಡೋ. ಓಕೆ, ಇಲ್ಲೊಂದು ಚಿಕ್ಕದಾಗಿರೋ ದಾರಿ ಇದೆ. ಈ ಝರಿನ ದಾಟ್ಕೊಂಡು ಹೋಗ್ತಿದ್ದೀವಿ. ಮುಂದೆ ಏನಿದೆ ನೋಡಿಕೊಂಡು, ದಿಸ್ ಈಸ್ ಅ ಲಾಸ್ಟ್ ಟ್ರೈ. ಇದು ನೋಡಿಕೊಂಡು ಅಲ್ಲಿ ಏನೂ ಇಲ್ಲ ಅಂದರೆ ಇದ್ದರೆ ಎಂಜಾಯ್ ಮಾಡೋದು, ಇಲ್ಲ ಅಂದರೆ ವಾಪಸ್ ಕೆಳಗಡೆ ಇಳಿಯೋಣ. ನಮ್ಮೂರ ಯುವರಾಣಿ ಕುಕ್ಕು ಕುಕ್ಕು ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆ ಓ ಕೋಗಿಲೆ. ಶಿಷ್ಯ ನೀನೇ ಕಣೋ ಕುಕ್ಕು. ಚಿರತೆ ಬಂದರೆ ಇಲ್ಲಿ ಸ್ಟೇ ಟುಗೆದರ್, ನೋ ರನ್ನಿಂಗ್. ಓಕೆ, ಓನ್ಲಿ ಫೈಟಿಂಗ್. 3 ಜನ 4 ಜನ ನಿಂತ್ಕೊಂಡ್ರೆ 4 ನಮ್ಮ ಅಮ್ಮ ಇದ್ದಿದ್ರೆ 4 ಜನ ಯಾಕೋ ನಾವು ಇಬ್ಬರೇ ಹೊಡೇನು ಬಿಡೋ ಅಂತ. ಎಲ್ಲೋ ಕರ್ಕೊಂಡು ಹೋಗ್ತಿದ್ದೆ ಶಿಷ್ಯ. ನಾನು ಶೋಕಿ ನೋಡಿ ಶೋಕಿ ಯಾವುದೋ ಜೋಕಾಲಿ ಅಂದರು ಆ್ಯಂಡ್ ಜಾರಾಬಂಡಿ ಅಂತ ಅಂದರು ಕಲ್ಲತ್ಗಿರಿಯಲ್ಲಿ. ಆ್ಯಂಡ್ ಇರ್ಬೇಕಲ್ಲಿ ಸಕಾಲ ಕಚ್ಕೊತಾ ಇದ್ದೀನಿ ಕೆಳಗಡೆ. ಸೊ ನಮಗೆ ಸ್ಪಾಟ್ ಸಿಗಲಿಲ್ಲ, ವಾಪಸ್ ಹೋಗ್ತಾ ಇದ್ದೀವಿ. ಇದ್ಯಾವುದೋ ಎಸ್ಟೇಟ್ ಕಡೆ ಕರ್ಕೊಂಡು ಹೋಗ್ತಾಯಿದೆ. ವಿ ಡೋಂಟ್ ವಾಂಟ್ ಟು ರಿಸ್ಕ್ ಇಟ್. ಸೊ ಹಾಗಾಗಿ ಕೆಳಗೆ ಹೋಗ್ತಾ ಇದ್ದೀವಿ. ಕೆಳಗೆ ಹೋದ ಮೇಲೆ ವಾಟ್ ನೆಕ್ಸ್ಟ್ ಬಾಯ್ಸ್? ಕೆಮ್ಮಣ್ಣಗುಂಡಿ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ಅಂತ ಕೇಳಿದ್ದೀರಾ, ಆದರೆ ಕಾಡಲ್ಲೊಂದು ಕಡಲೆ ಬೀಜ ಸಿಗ್ತದೆ ಅಂತ ಕೇಳಿದ್ದೀರಾ? ಇಲ್ಲಿ ನೋಡಿ, ಕಡಲೆ ಬೀಜ ಇದೆ ಇಲ್ಲಿ. ಕಡಲೆಕಾಯಿ ಟಕ್ 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 ಎಷ್ಟೊಂದು ಕಡಲೆಕಾಯಿ ನೋಡಿ. ವಿಷಯ ಏನು ಅಂದರೆ, ನಾವು ಅವಾಗಲೇ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡ್ವಿ ಇಲ್ಲಿ. ಇದ್ರ ಮೇಲೆ ಹತ್ತಿ ಇದೆ ಅಂತೆ ತೊಟ್ಟಿಲು. ಈ ಸ್ಪಾಟ್ ಹೆಸರು ತೊಟ್ಟಿಲು ಅಂತಾರೆ ಅಂತ ಕರೀತಾರೆ. ಆ್ಯಂಡ್ ಇದ್ರ ಮುಂದೆ ಹೋಗ್ತಾ ಅಲ್ಲಿ ಬಾಯ್ಸ್ ಎಲ್ಲ ಎಣ್ಣೆ ಹೊಡಿತಾ ಇದ್ರಲ್ಲ, ಅದು ಜಾರಾಬಂಡೆ ಅಂತ. ವಿ ನೆವರ್ ನೋ. ಇಲ್ಲಿ ಯಾರೋ ಜನ ಸಿಕ್ಕಿದ್ರು, ಅವ್ರು ಹೇಳಿದ್ರು ದಿಸ್ ಇಸ್ ದ ಒನ್ ಅಂತ. ಫೈನಲಿ ವಿ ಆರ್ ಇನ್ ಕೆಮ್ಮಣ್ಣಗುಂಡಿ. ಕಲ್ಲತ್ಗಿರಿಯಿಂದ ಒಂದು 13 ಕಿಲೋಮೀಟ್ರ್ ಇತ್ತು. ಅಲ್ಲಿಂದ ರೈಡ್ ಮಾಡ್ಕೊಳ್ತಾ ಬಂದ್ವಿ. ಇಟ್ ಟುಕ್ ಆಲ್ಮೋಸ್ಟ್ ಲೈಕ್ 40 ಮಿನಿಟ್ಸ್ ನಾವು ತೊಗೊಳ್ತು ಅನಿಸುತ್ತೆ. ಬಂದಿದ್ದೀವಿ. ಜಸ್ಟ್ ಹ್ಯಾವ್ ಅ ಲುಕ್. ದಿಸ್ ಈಸ್ ದ ಬ್ಯೂಟಿ ಆಫ್ ದ ನೇಚರ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ ವ್ಯೂವು. ನೀವು ಮೋಡಗಳನ್ನ ನೋಡಿ. ಪಾಪ ಆ ಮೋಡಗಳು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಟ್ಸ್ ಕಾಲ್ಡ್ ಬೆಳ್ಳಿ ಮೋಡ. ಅಲ್ಲಿ ಯಾವುದೋ ದೊಡ್ಡ ನದಿಯೋ ಕೆರೆಯೋ ಇದೆ. ಈ ಕೆಮ್ಮಣ್ಣಗುಂಡಿಗೆ ಬರೋದೇ ಇದೊಂದೇ ವಿಷಯಕ್ಕೆ. ದಿಸ್ ಇಸ್ ದ ಓನ್ಲಿ ಸ್ಪಾಟ್. ನೋಡಿ ಇವರೆಲ್ಲ 10ನೇ ಕ್ಲಾಸ್ ಮಕ್ಕಳು.
ಎಲ್ಲರೂ ಬಂದಿದ್ದಾರೆ. ನಾನು ನಿಮಗೆ ಆ ಮೋಡಗಳನ್ನ ತೋರಿಸ್ತೀನಿ ಸ್ವಲ್ಪ ಹತ್ತಿರದಿಂದ. ಅದೆಷ್ಟು ಚೆನ್ನಾಗಿ ಜೋಡಿಸಿಟ್ರು ಆಗಿದೆ ನೋಡಿ. ಈಗ ನದಿನ ನೋಡೋಣ. ಗೊತ್ತಾ ಇನ್ ಕೇಸ್ ನೀವೇನಾದರೂ ಕೆಮ್ಮಣ್ಣುಗುಂಡಿಗೆ ಪ್ಲ್ಯಾನ್ ಮಾಡಿದರೆ ಬನ್ನಿ. ಬರಲೇಬಿಡಿ ಅಂತ ಇದ್ದಾರೆ ಬಾಯ್ಸು. ಬನ್ನಿ, ಒಂದೊಳ್ಳೆ ವ್ಯೂ ಸಿಗುತ್ತೆ. ಆ್ಯಂಡ್ ಇಲ್ಲಿ ಆಪ್ಷನಲ್ ಆಗಿ ನಿಮಗೆ ಟ್ರೆಕ್ಕಿಂಗ್ ಸ್ಪಾಟ್ಸ್ ಇದೆ ಕೆಮ್ಮಣ್ಣುಗುಂಡಿಯಲ್ಲಿ. ಝೆಡ್ ಪಾಯಿಂಟ್ ಅಂತಾರೆ ಗೈಸ್. ನೋಡಿ, ನಾನು ನಿಮಗೆ ಝೆಡ್ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಅದನ್ನು ಝೂಮ್ ಮಾಡಿ ತೋರಿಸ್ತೀನಿ. ದಿಸ್ ಇಸ್ ಝೆಡ್ ಪಾಯಿಂಟ್. ಯು ಕ್ಯಾನ್ ಸಿ ನೋಡಿ, ಹಿಂಗೆ ಝಡ್ ಇದೆ. ಇದಷ್ಟಾಗಿತ್ತು ಕೆಮ್ಮಣ್ಣುಗುಂಡಿಯ ವಿಹಂಗಮ ನೋಟ. ಅಲ್ಲಿ ಮೇಲೆ ವ್ಯೂ ನೋಡಿದ್ರಲ್ಲ, ಅದು ಬಿಟ್ಟರೆ ಇದೆ ಇನ್ನೇನಾದ್ರು ನೋಡ್ಕೊಳ್ಳೋದು. ಜಸ್ಟ್ ಲೈಕ್ ಪಾರ್ಕ್ ಸೈಡ್, ನಮ್ಮ ಬೆಂಗಳೂರಿನಲ್ಲಿ ಪಾರ್ಕ್ ಇರ್ತಾವಲ್ಲ ಆ ಥರದ್ದು ಒಂದಷ್ಟಿದೆ. ರೋಸಸ್ ಇದೆ. ಓಕೆ, ಇದಿಷ್ಟಾಗಿತ್ತು ಕೆಮ್ಮಣ್ಣುಗುಂಡಿಯ ವಿಹಂಗಮ ನೋಟ. ಇಲ್ಲಿ ಇದಷ್ಟು ಬಿಟ್ಟು ಬೇರೆ ಏನೂ ಇಲ್ಲ, ಜಸ್ಟ್ ಒಂದು ವ್ಯೂ ಇದೆ. ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್. ಆ ವ್ಯೂ ತುಂಬ ಚೆನ್ನಾಗಿದೆ. ಅದೊಂದು ವ್ಯೂಗೋಸ್ಕರ ಬರಬಹುದು, ಅದು ಬಿಟ್ಟು ಬೇರೆ ಏನೂ ಇಲ್ಲ ಇಲ್ಲಿ. ಅಷ್ಟೇ. ನಿಮಗೆ ಹೆಬ್ಬೆ ಫಾಲ್ಸ್ ಸಿಗುತ್ತೆ ಕೆಳಗೆ. ಹೆಬ್ಬೆ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಯು ನೀಡ್ ಟು ಪೇ 708 rupees. ದಟ್ಸ್ ದ ಗೌರ್ಮೆಂಟ್ ಫೀಸ್. ಅದು ಸರ್ಕಾರಿ ಫೀಸ್ ಆಗಿರುತ್ತೆ. ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಾರೆ, ಜೀಪ್ನಲ್ಲಿ ಕರ್ಕೊಂಡು ಬರ್ತಾರೆ. ಆ್ಯಂಡ್ ಬೇರೆ ಪ್ರೈವೇಟ್ ಗಾಡಿಗಳನ್ನ ಅಲೋ ಮಾಡೋದೇ ಇಲ್ಲ, ಜೀಪ್ ಒಂದೇ ಆಪ್ಷನ್. ಆ್ಯಂಡ್ ಕೆಮ್ಮಣ್ಣುಗುಂಡಿಯಲ್ಲಿ ಒಂದು ಟ್ರೆಕ್ಕಿಂಗ್ ಸ್ಪಾಟ್ ಇದೆ, ಝೀ ಪಾಯಿಂಟ್ ಅಂತಾರೆ ಅದಕ್ಕೆ 150 rupees ಚಾರ್ಜ್ ಮಾಡ್ತಾರೆ ಟ್ರೆಕ್ಕಿಂಗ್ಗೆ. ಸೊ ಒಂದು ರೌಂಡ್ ಟ್ರೆಕ್ಕಿಂಗ್ ಹೋಗಿ ಒಂದು 3-4 ಕಿಲೋಮೀಟ್ರ್ ಇರಬಹುದೇನೋ, ಟ್ರೆಕ್ಕಿಂಗ್ ಹೋಗಿ ವಾಪಸ್ ಬರಬಹುದು. ಇದಷ್ಟು ಇಲ್ಲಿನ ಇನ್ಫಾರ್ಮೇಷನ್ ಆಗಿತ್ತು. ಇದರೊಂದಿಗೆ ಈ ದಿನದ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಸಪೋರ್ಟ್. Bye-bye. Take care.